ಓ ಈ ರೀತಿಯಾಗಿ. ಸೊ ಫೈನಲ್ ಔಟ್ಪುಟ್ಟು ಹೀಗೆ ಬರುತ್ತೆ ವಾವ್. ನಿಮಗೆ. ನೋಡಿ ಸಾವಯವ ಗೊಬ್ಬರ ಯಾವ ರೀತಿ ಇದೆ ಅಂತ ಹೇಳಿ. ಮೇಡಮ್, ಸಾವಯವ ಗೊಬ್ಬರ ಅಂದರೆ ನಮಗೆ ಲೋಕಲಲ್ಲಿ ಸಿಗೋವಂಥ ವಸ್ತುಗಳೇನಿರುತ್ತೆ ಅದನ್ನು ಎಲ್ಲ ತಗೊಂಡು ನಾವು ಒಂದು ಒಳ್ಳೆ ಪೋಷಕಾಂಶ ಇರುವಂಥ ಗೊಬ್ಬರನ ರೆಡಿ ಮಾಡ್ತೀವಿ. ನಮ್ಮದು ಏನು ಡಿಕಂಪೋಸ್ ಯಾರ್ಡ್ ಮೇಡಮ್ ಇದು. ನಮಗೆ ಮಳೆಗಾಲದಲ್ಲಿ ನಾವು ಡಿಕಂಪೋಸ್ ಬೆಡ್ಗಳು ಮಾಡಲ್ಲ. ಇದೆಲ್ಲದನ್ನು ಸೇರಿ ಒಟ್ಟಿಗೆ ಸೇರಿ ಅಲ್ಲಿ ಪ್ರೊಫೆಷ್ನಲ್ ಡಿಕಂಪೋಸರ್ ಹಾಕಿ ನಾವು ಬೆಡ್ಗಳು ಮಾಡಿಕೊಂಡು ಅಲ್ಲಿ ಡಿಕಂಪೋಸ್ ಮಾಡ್ಕೊಳ್ತೀವಿ. ಹೇಗೇನೋ ನಮಗೆ ಸುಣ್ಣ ಆಗಲಿ, ಜಿಪ್ಸಮ್ ಆಗಲಿ, ಹ್ಯಾಶ್ ಆಗಲಿ ಈ ಥರದನ್ನು ಕೊಳಿಸೋವಂಥ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ಬಂಕರಲ್ಲಿ ಗೊಬ್ಬರ ತಂದ್ಬಿಟ್ಟು ಡಂಪ್ ಮಾಡ್ತಾರೆ. ಡಂಪ್ ಆಗಿದ್ದು ನೇರವಾಗಿ ಇಲ್ಲಿ ಬೆಲ್ಟ್ ಮೇಲೆ ನೇರವಾಗಿ ಜರಡಿಗೆ ಬರುತ್ತೆ. ಬೇರೆ ಬೇರೆ ಯೂನಿಟ್ ಇದೆ, JCBಗಳೆಲ್ಲ ಇಟ್ಕೊಂಡಿದ್ದೀರಾ? ಎಲ್ಲ ಟೋಟಲ್ ಸೇರಿ ಒಂದು 18 ವೆಹಿಕಲ್ ಇದೆ ಮೇಡಮ್. ಇಲ್ಲಿ ಬಂದು ನಂತರ ಸ್ಟಿಚ್ ಆಗುತ್ತೆ. ಸ್ಟಿಚ್ ಆಗಿ ಯಾವ ವೆಹಿಕಲ್, ಚಿಕ್ಕದ ದೊಡ್ಡದ ಲಾರಿನ ವೆಹಿಕಲ್ ಮೇಲೆ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಪ್ಯಾಕಿಂಗ್ ಯೂನಿಟ್. ಜೊತೆಗೆ ನಮಗೆ ಒಂದೊಂದು ಬ್ಯಾಕ್ಟೀರಿಯಾ ಅಂದರೆ ಕೋಳಿ ಗೊಬ್ಬರನೇ ಬೇರೆ ಬ್ಯಾಕ್ಟೀರಿಯಾದಲ್ಲಿ ಡಿಕಂಪೋಸ್ ಆಗುತ್ತೆ, ಸಗಣಿನೇ ಬೇರೆದ್ರಲ್ಲಿ ಡಿಕಂಪೋಸ್ ಆಗುತ್ತೆ, ನಮ್ದು ಕಾಯಿರ್ ಪಿತ್ ತೆಂಗಿನ ನಾರಿನ ಪುಡಿ ಬೇರೆದ್ರಲ್ಲಿ ಡಿಕಂಪೋಸ್ ಆಗುತ್ತೆ. ಡಂಪ್ ಆಗುವಾಗ ನಾವು 1 ಕೋಟು ಡಿಕಂಪೋಸರ್ಸ್ನ ಸ್ಪ್ರೇ ಮಾಡ್ಕೊಳ್ತೀವಿ ಮೇಡಮ್. ಈ ರೈತ ಸಂಜೀವಿನಿ, ಕೃಷಿ ಸಂಜೀವಿನಿ ಇದೆಯಲ್ವಾ, 360 ರೂಪಾಯಿಗೆ 40 kg ಬ್ಯಾಗ್ ಕೊಡ್ತೀವಿ. ಅದೇ ಮತ್ತೆ ವಾಪಸ್ ಹೇಗೆ 8-9 ಟನ್ ಬಂದರೆ ಕಡಿಮೆ ಬೆಲೆಗೆ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಸರ್, ಇಲ್ಲಿ CSP ಗ್ರೂಪಿಗೆ ಬಂದಾಗ ಈ ಫ್ಯಾಕ್ಟ್ರಿ ಎಲ್ಲ ನೋಡಿದಾಗ ಎಷ್ಟು ನೋಡಿದರೂ ಮುಗಿತಾರೇ ಇಲ್ಲ. ಫಸ್ಟ್ ಡೇ ಬಂದಾಗ ನಾವು ನೋಡಿದ್ವು ಬೇವಿನ ಹಿಂಡಿ ಎಲ್ಲ ತಯಾರು ಮಾಡೋದೆಲ್ಲ ಹೇಗೆ ಮಾಡ್ತೀರಾ ಅಂತ. ಅದಾದಮೇಲೆ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಗೊಬ್ಬರಗಳನ್ನ ಮಾಡೋದು ನೋಡ್ದು. ಬಟ್ ಇಲ್ಲಿ ನೋಡಿದರೆ ಬೇರೆ ಒಂದು ಯೂನಿಟ್ ಇದೆ ಸರ್. ಏನೆಲ್ಲ ಮಾಡ್ತೀರಾ ಸರ್ ನೀವು ರೈತರಿಗೆ? ಹೊಸದಾಗಿ ಏನೆಲ್ಲ ಕೊಡ್ತಾ ಇದ್ದೀರಾ ಅಂತ. ಮೇಡಮ್, ಇದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಪ್ಯಾಕಿಂಗ್ ಯೂನಿಟ್ ಇದು. ಈ ಪ್ಯಾಕಿಂಗ್ ಯೂನಿಟಲ್ಲಿ ಸಾವಯವ ಗೊಬ್ಬರ ಬರುತ್ತೆ. ಸಾವಯವ ಗೊಬ್ಬರನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯೂನಿಟ್ ಇದೆ ಸಾವಯವ ಗೊಬ್ಬರ. ಸರ್ ಏನು ಸರ್ ರಾ ಮೆಟೀರಿಯಲ್ ಏನು ಬೇಕು ಸಾವಯವ ಗೊಬ್ಬರಕ್ಕೆ? ಮೇಡಮ್, ಸಾವಯವ ಗೊಬ್ಬರ ಅಂದರೆ ನಾವು ಇದರಲ್ಲಿ 2 ಬ್ರ್ಯಾಂಡಲ್ಲಿ ಮಾರಾಟ ಮಾಡ್ತೀವಿ. ಒಂದು ಸಸ್ಯ ಸಂಜೀವಿನಿ ಅಂತ ಒಂದು ಬ್ರ್ಯಾಂಡು, ಸಂಜೀವಿನಿ ಕೆಳಗಡೆ 3 ಬ್ರ್ಯಾಂಡಲ್ಲಿ ಮಾಡ್ತೀವಿ. ಸಸ್ಯ ಸಂಜೀವಿನಿ, ಕೃಷಿ ಸಂಜೀವಿನಿ, ರೈತ ಸಂಜೀವಿನಿ ಅಂತ 3 ಬ್ರ್ಯಾಂಡಲ್ಲೂ ಮಾಡ್ತೀವಿ. ಇನ್ನೊಂದು ರಾಯಲ್ CSP ಅಂತ ಪ್ರೀಮಿಯಂ ಕ್ವಾಲಿಟಿದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಪ್ಯಾಕಿಂಗ್ ಯೂನಿಟ್. ಗೊಬ್ಬರ ಮ್ಯಾನುಫ್ಯಾಕ್ಚರ್ ಮಾಡೋ ಯೂನಿಟ್ ಅಲ್ಲ, ಇದು ಪ್ಯಾಕಿಂಗ್ ಯೂನಿಟ್. ಗೊಬ್ಬರ ತಂದು ಹಾಕ್ತೀವಿ, ಬರುತ್ತೆ, ಜರಡಿ ಆಗುತ್ತೆ, ಕಸ ಎಲ್ಲ ಒಂದು ಕಡೆ ಬೀಳುತ್ತೆ, ಮತ್ತು ಪ್ಯಾಕ್ ಆಗಿ ಈ ಕಡೆ ಬರುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಅಂದರೆ ಗೊಬ್ಬರ ಅಂತ ಹೇಳಿದ್ರೆ ಇವಾಗ ಸಾವಯವ ಗೊಬ್ಬರ ಅಂದರೆ ಹಸಿನ ಗೊಬ್ಬರ ಆ ಥರನ ಸರ್? ಹೌದು ಮೇಡಮ್, ಸಾವಯವ ಗೊಬ್ಬರ ಅಂದರೆ ನಮಗೆ ಲೋಕಲಲ್ಲಿ ಸಿಗೋವಂಥ ವಸ್ತುಗಳೇನಿರುತ್ತೆ ಅದನ್ನು ಎಲ್ಲ ತಗೊಂಡು ನಾವು ಒಂದು ಒಳ್ಳೆ ಪೋಷಕಾಂಶ ಇರುವಂಥ ಗೊಬ್ಬರನ ರೆಡಿ ಮಾಡ್ತೀವಿ. ಅಂದರೆ ಇವಾಗ ಸಾವಯವ ಅಂತಂದರೆ ಜನರಲ್ಲಾಗಿ ನೀವು ಹಸಿರೆಲೆ ಗೊಬ್ಬರನೂ ಸಾವಯವ ಗೊಬ್ಬರನೇ, ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಆ ಥರದ್ದು ಜನರಲ್ಲಾಗಿ. ಸೊ ನಾವು ಅದನ್ನು ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಏನೇನೆಲ್ಲ ಹಾಕ್ಬೋದು. ಸೊ ಕ್ಯಾಲ್ಶಿಯಂ ಬ್ಯಾಲೆನ್ಸ್ ಮಾಡೋದಕ್ಕೆ ಸುಣ್ಣ ಹಾಕ್ತೀವಿ, ಪೊಟ್ಯಾಶ್ ಬ್ಯಾಲೆನ್ಸ್ ಆಗೋದಕ್ಕೆ ಬೂದಿ ಹಾಕ್ತೀವಿ. ಸೊ ಹಾಗೆ ಕಾಯಿಸ್ಚರು ಇಡೀ ನ್ಯೂಟ್ರಿಷನ್ ಹೋಲ್ಡ್ ಮಾಡೋದಕ್ಕೆ ಕಾಯಿರ್ ಪಿತ್ ಹಾಕ್ತೀವಿ. ಸೊ ಮಾಯಿಶ್ಚರ್ ಹೋಲ್ಡ್ ಆಗಲಿಕ್ಕೆ ಮತ್ತು ಬೇರೆ ಬೇರೆ ಥರದ್ದು. ಅಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ 2 ತೋರಿಸ್ತೀನಿ, ನಿಮಗೆ ಹೆಂಗೆ ಡಿಕಂಪೋಸ್ 2 ತೋರಿಸ್ತೀನಿ. ಇದು ಬಂದ್ಬಿಟ್ಟು ಮೇಡಮ್ ಬಂಕರ್. ಸೊ ಇಲ್ಲಿ ಬಂಕರಲ್ಲಿ ಗೊಬ್ಬರ ತಂದ್ಬಿಟ್ಟು ಡಂಪ್ ಮಾಡ್ತಾರೆ. ಡಂಪ್ ಆಗಿದ್ದು ನೇರವಾಗಿ ಇಲ್ಲಿ ಬೆಲ್ಟ್ ಮೇಲೆ ನೇರವಾಗಿ ಜರಡಿಗೆ ಬರುತ್ತೆ. ಜರಡಿಗೆ ಬಂದಿದ್ದು ಜರಡಿಲಿ ಕಸ, ಕಡ್ಡಿ, ಕಲ್ಲು, ಮಣ್ಣು ಆ ಥರ ಏನಾದರೂ ಇದ್ದರೆ ಅದು ಆ ಕಡೆ ವೇಸ್ಟ್ ಕನ್ವೇಯರ್ ಮೇಲೆ ಬಿದ್ದುಬಿಟ್ಟು ಆಚೆ ಹೋಗುತ್ತೆ. ಸೊ ಕೆಳಗಡೆ ಪ್ಯೂರ್ ಗೊಬ್ಬರ ಬಂದ್ಬಿಟ್ಟು ಕೆಳಗಡೆ ಬೀಳುತ್ತೆ. ಸೊ ಕೆಳಗಡೆ ಬಿದ್ದಿದ್ದು, ಸೊ ನೇರವಾಗಿ ಬಿದ್ದಿದ್ದಂಥದ್ದು ಪ್ಯೂರ್ ಗೊಬ್ಬರ ಬಂದ್ಬಿಟ್ಟು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬೀಳುವಾಗ ನಮಗಲ್ಲಿ ನಿಮ್ಮದು ಸ್ಪ್ರೇಯರ್ದು ಇದು ಕಾಣುತ್ತಲ್ವ, ಅಲ್ಲಿ ನಮಗೆ ಅಗೇನ್ ನಾವು ಎಲ್ಲಿಗೆ ಗೊಬ್ಬರ ಕಳಿಸ್ತಾ ಇದ್ದೀವಿ, ಯಾವ ಬೆಳೆ ಗೊಬ್ಬರ ಕಳಿಸ್ತಾ ಇದ್ದೀವಿ, ಸೊ ಯಾವ ನ್ಯೂಟ್ರಿಯೆಂಟನ್ನು ನಾವು ಇದಕ್ಕೆ ಎನ್ರಿಚ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಅಂತ ನೋಡಿಕೊಂಡು ಸೊ ಅಲ್ಲಿ ನಮಗೆ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿಬಿಟ್ಟು ಇಲ್ಲಿ ಬರುತ್ತೆ ಮೇಡಮ್. ಇಲ್ಲಿ ಇದು ಫುಲ್ಲಿ ಆಟೋಮೇಷನ್ ಯೂನಿಟ್ಟು. ಇಲ್ಲಿ ನಮ್ಗೆ ಎಷ್ಟು kg ಬೇಕು ಅಂತ ಸೆಟ್ ಮಾಡ್ಕೊಳ್ತೀವಿ. ಸೊ 40 kg ಬೇಕಾ, 50 kg ಬೇಕಾ, ಸೊ ಯಾವ ಗೊಬ್ಬರಕ್ಕೆ ಮಾಯಿಶ್ಚರ್ ಎಷ್ಟಿದೆ ನೋಡ್ಕೊಂಡು ಅದು ಸೆನ್ಸರ್ ಬೇಸು ಸ್ಪ್ರೇ ಆಗುತ್ತೆ. ಸೊ ಸ್ಪ್ರೇ ಆದಮೇಲೆ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದು ನಂತರ ಸ್ಟಿಚ್ ಆಗುತ್ತೆ. ಸ್ಟಿಚ್ ಆಗಿ ಯಾವ ವೆಹಿಕಲ್, ಚಿಕ್ಕದ ದೊಡ್ಡದ ಲಾರಿನ ವೆಹಿಕಲ್ ಮೇಲೆ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಪ್ಯಾಕಿಂಗ್ ಯೂನಿಟ್. ಇದರಲ್ಲಿ ನೀವು ರಾಯಲ್ CSP ಕೊಟ್ಟರೆ ರಾಯಲ್ CSP ಪ್ಯಾಕ್ ಆಗುತ್ತೆ, ಸಸ್ಯ ಸಂಜೀವಿನಿ ಕೊಟ್ಟರೆ ಸಸ್ಯ ಸಂಜೀವಿನಿ ಪ್ಯಾಕ್ ಆಗುತ್ತೆ. ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಸರ್? ಸೊ ಈ ರೀತಿಯಾಗಿ. ಸೊ ಫೈನಲ್ ಔಟ್ಪುಟ್ಟು ಹೀಗೆ ಬರುತ್ತೆ. ವಾವ್. ನಿಮಗೆ ನೋಡಿ ಸಾವಯವ ಗೊಬ್ಬರ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ.
ಬೇರೆಯವ್ರಿಗೂ ನಿಮ್ಗೂ ಏನು ಡಿಫ್ರೆನ್ಸಸ್ ಸರ್ ಸಾವಯವ ಗೊಬ್ಬರದಲ್ಲಿ? ಇದರಲ್ಲಿ ಏನು ಸ್ಪೆಷಾಲಿಟಿ ಸರ್? ಅಂದರೆ ಈಗ ಸಾವಯವ ಗೊಬ್ಬರ ಒಬ್ಬೊಬ್ಬರು ನಾನು ನಿಮ್ಗೆ ಹೇಳಿದ್ನಲ್ಲ ಮೇಡಮ್, ಒಂದು ಕೆರೆ ಮಣ್ಣು ತೊಗೊಂಬಂದು ನಾವು ಸಾವಯವ ಗೊಬ್ಬರ ಅಂತ ಕೊಟ್ಟರು ಕೊಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ, ಒಬ್ಬೊಬ್ಬರು ಒಂದೊಂದು ಬೇಸ್ ಮೆಟೀರಿಯಲ್ ಇಟ್ಕೊಂಡಿರ್ತಾರೆ, ಪ್ರೆಸ್ ಮಡ್ ಇಟ್ಕೊಳ್ತಾರೆ. 90% ಎಲ್ಲರೂ ಪ್ರೆಸ್ ಮಡ್ಡು ಬೂದಿ ಎರಡೇ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ, ಬರೀ ಜಸ್ಟ್ ಪ್ರೆಸ್ ಮಡ್ಡು ಬೂದಿ. ಬಟ್ ರೈತರುಗಳಿಗೆ ಅದು ಗಮನಕ್ಕೆ ಬರಲ್ಲ, ಕಡಿಮೆ ಬೆಲೆ ಅಂತನೋ ಅಥವಾ ಮನೆ ಹತ್ರ ಬಂದು ಇದು ಮಾಡಿದ್ರು ಅಂತನೋ ತೊಗೊಂಡ್ಬಿಡ್ತಾರೆ. ಸೊ ಬಟ್ ನಮ್ಗೇನಾಗುತ್ತೆ, ವರ್ಷ ಪೂರ್ತಿ ಅದ್ರದ್ದು ಫಸಲು ಆದಾಯದ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೇಗೇನು ನಾವು ಅದನ್ನು ಒಂದು ಸತಿ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಬರೀ ಪ್ರೆಸ್ ಮಡ್ಡು ಬೂದಿ ಹ್ಯಾಶ್ ಹಾಕ್ತಾ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋದ್ರೆ ಎಲ್ಲ ನ್ಯೂಟ್ರಿಷನ್ಸ್ನು ಬರೀ ಪ್ರೆಸ್ ಮಡ್ಡು ಕೊಡೋಕ್ಕಾಗಲ್ಲ. ಪ್ರೆಸ್ ಮಡ್ಡಲ್ಲಿ ಮತ್ತೆ ಕಂಪ್ಲೀಟ್ ಡಿಕಂಪೋಸ್ ಆಗದೆ ಹೋದ್ರೆ ಅರ್ಧಂಬರ್ಧ ಕೊಳ್ತಿದ್ರೆ ಅದು ಬೇರೆ ಬೇರೆ ಥರ ರೋಗಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಭೂಮಿಗೆ ಹಾಕಿದಾಗ ಅಲ್ಲಿ ಡಿಕಂಪೋಸ್ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸು ನಮಗೆ ತೋಟಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಡಿಕಂಪೋಸ್ ಎರಡು ತೋರಿಸ್ತೀನಿ ಬನ್ನಿ. ಈ ರೈತ ಸಂಜೀವಿನಿ ಕೃಷಿ ಸಂಜೀವಿನಿ ಇದೆಯಲ್ವಾ, 360 ರೂಪಾಯಿಗೆ 40 kg ಬ್ಯಾಗ್ ಕೊಡ್ತೀವಿ. ಅದೇ ಮತ್ತೆ ವಾಪಸ್ ಹೇಗೆ 8-9 ಟನ್ ಬಂದರೆ ಕಡಿಮೆ ಬೆಲೆಗೆ. ಹಾಂ ಮೇಡಮ್, ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಅಷ್ಟು ರೀಸನೇಬಲ್ ಪ್ರೈಸ್ ಇಟ್ಟಿದ್ದೀರಾ ಸರ್ ನೀವು? ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗೆ ಮಿನಿಮಮ್ ಮಾರ್ಜಿನ್ ಇಟ್ಕೊಳ್ತೀವಿ ಮೇಡಮ್. ಮಿನಿಮಮ್ ಮಾರ್ಜಿನ್ ಇಟ್ಕೊಂಡು ಮಾರ್ಜಿನ್ ಕಡಿಮೆ ಸೇಲ್ ಜಾಸ್ತಿ ಅನ್ನೋ ಹಾಗೆ ಆ ಥರ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ. ಸರ್ ಎಷ್ಟು ವೆಹಿಕಲ್ ಇಟ್ಟಿದ್ದೀರಾ ನೋಡಿದರೆ? ಇಲ್ಲಿ ಸಸ್ಯ ಸಂಜೀವಿನಿ ಬೇವಿನ ಪುಡಿ ಬಳಸಿ ಇಳುವರಿ ಹೆಚ್ಚಿಸಿ ಅಂತ ಇಲ್ಲೊಂದು ವೆಹಿಕಲ್ಲು, ಮತ್ತು ಅಲ್ಲಿ ನೋಡಿದ್ರೆ ಲಾರಿಗಳೆಲ್ಲ ಇದೆ, ಕಾರ್ ಇದೆ, ನನ್ನ ಬೇರೆ ಬೇರೆ ಯೂನಿಟ್ ಇದೆ, JCBಗಳೆಲ್ಲ ಇಟ್ಕೊಂಡಿದ್ದೀರಾ? ಎಲ್ಲ ಟೋಟಲ್ ಸೇರಿ ಒಂದು 18 ವೆಹಿಕಲ್ ಇದೆ ಮೇಡಮ್. 18 ವೆಹಿಕಲ್? ಹಾಂ ಮೇಡಮ್. ಇದು ಬಂದ್ಬಿಟ್ಟು ನಮ್ಮದು ಏನು ಡಿಕಂಪೋಸ್ ಯಾರ್ಡ್ ಮೇಡಮ್. ಇದು ನಮಗೆ ಮಳೆಗಾಲದಲ್ಲಿ ನಾವು ಡಿಕಂಪೋಸ್ ಬೆಡ್ಗಳು ಮಾಡಲ್ಲ. ಏನಾಗುತ್ತೆ ಅಂದರೆ ಬೆಡ್ಗಳು ಫ್ರೆಶ್ ಆಗಿ ಮಾಡಿ ಅದನ್ನು ಡಿಕಂಪೋಸ್ಗೆ ಟರ್ನ್ ಮಾಡ್ತಾ ಇರುವಾಗ ನಮಗೆ ಮಳೆಯಲ್ಲಿ ಹರಿದೋಗೋ ಸಾಧ್ಯತೆ ಇರುತ್ತೆ ನೀರಿಗೆ, ಹಾಗಾಗಿ ಮಳೆಗಾಲದಲ್ಲಿ ಬೆಡ್ ಮಾಡ್ಕೊಳ್ಳಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಈ 4 ಎಕರೆ ಜಾಗದಲ್ಲಿ ಮೆಟೀರಿಯಲ್ಸ್ ಎಲ್ಲ ಬಂದು ಡಂಪ್ ಆಗುತ್ತೆ. ಡಂಪ್ ಆಗುವಾಗ ನಾವು 1 ಕೋಟು ಡಿಕಂಪೋಸರ್ಸ್ನ ಸ್ಪ್ರೇ ಮಾಡ್ಕೊಳ್ತೀವಿ ಮೇಡಮ್. ಹೀಗೆ ರಾಶಿ ರಾಶಿ ಇಂಡಿವಿಜುವಲ್ ಹೀಪ್ ಆಗುವಾಗಲೇ ಇಂಡಿವಿಜುವಲಾಗಿ ಸ್ಪ್ರೇ ಮಾಡ್ಕೊಳ್ತೀವಿ. ಜೊತೆಗೆ ನಮಗೆ ಒಂದೊಂದು ಬ್ಯಾಕ್ಟೀರಿಯಾ ಅಂದರೆ ಕೋಳಿ ಗೊಬ್ಬರನೇ ಬೇರೆ ಬ್ಯಾಕ್ಟೀರಿಯಲ್ಲಿ ಡಿಕಂಪೋಸ್ ಆಗುತ್ತೆ, ಸಗಣಿನೇ ಬೇರೆದ್ರಲ್ಲಿ ಡಿಕಂಪೋಸ್ ಆಗುತ್ತೆ, ನಮ್ಮದು ಕಾಯಿರ್ ಪಿತ್ ತೆಂಗಿನ ನಾರಿನ ಪುಡಿ ಬೇರೆದ್ರಲ್ಲಿ ಡಿಕಂಪೋಸ್ ಆಗುತ್ತೆ. ಸೊ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿಂದ ಡಿಕಂಪೋಸ್ ಆಗೋದ್ರಿಂದ ಮೊದಲು ನಮ್ಗೆ ರಾಶಿ ರಾಶಿ ಬರುವಾಗಲೇ ಡಿಕಂಪೋಸರ್ಸ್ನ 1 ಕೋಟ್ ಲಾರಿ ಅನ್ಲೋಡ್ ಆಗುವಾಗಲೇ ಸ್ಪ್ರೇ ಮಾಡ್ಕೊಳ್ತೀವಿ. ನಂತರ ಇದೆಲ್ಲದನ್ನು ಒಟ್ಟಿಗೆ ಸೇರಿ ಅಲ್ಲಿ ಪ್ರೊಫೆಷ್ನಲ್ ಡಿಕಂಪೋಸರ್ ಹಾಕಿ ನಾವು ಬೆಡ್ಗಳು ಮಾಡಿಕೊಂಡು ಅಲ್ಲಿ ಡಿಕಂಪೋಸ್ ಮಾಡ್ಕೊಳ್ತೀವಿ. ಹೇಗೇನೋ ನಮಗೆ ಸುಣ್ಣ ಆಗಲಿ ಜಿಪ್ಸಮ್ ಆಗಲಿ ಹ್ಯಾಶ್ ಆಗಲಿ ಈ ಥರದನ್ನು ಕೊಳಿಸೋವಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ಇದನ್ನು ನಾವು ಯಾವ ಬೆಳೆಗೆ ಯಾವ ಭಾಗಕ್ಕೆ ಹೋಗುತ್ತೆ ನೋಡಿಕೊಂಡು ಅಲ್ಲಿ ಆ್ಯಡ್ ಮಾಡಿಕೊಂಡು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, 100 kg 10 kg ಇರಬೇಕಾ, 20 kg ಇರಬೇಕಾ, 15 kg ಇರಬೇಕಾ, ಇದನ್ನು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸೊ ಮಿಕ್ಸಿಂದ ನೇರವಾಗಿ ಪ್ಯಾಕಿಂಗ್ ಯೂನಿಟಿಗೆ ತಗೊಂಡು. ಓಕೆ, ನೈಸ್ ಸರ್. ಅಂದರೆ ರೈತರು ನೇರವಾಗಿ ಬಂದು ಇಲ್ಲಿ ಗೊಬ್ಬರನ ತಗೊಂಡು ಹೋಗ್ಬೋದು, ಸಾವಯವ ಗೊಬ್ಬರ ಎಲ್ಲ ಖಂಡಿತವಾಗಿ ತೊಗೊಂಡು ಹೋಗ್ಬೋದು, ಅಥವಾ ಫೋನ್ ಮಾಡಿ ಹೇಳಿದ್ರು ಆಯಿತು. ನಮಗೆ ಹಣ ಹಾಕಿದ್ರೆ ನಾವು ಅವ್ರಿಗೆ ಕಳಿಸ್ಕೊಡೋ ವ್ಯವಸ್ಥೆನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಬಿಸ್ನೆಸ್ ಪರ್ಸನಾಲಿಟೀಸ್ನ ಭೇಟಿ ಮಾಡ್ದಂಗೆ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ಬಗ್ಗೆ ಒಲವಿಟ್ಕೊಂಡಂಥ ಒಬ್ಬ ಅದ್ಭುತ ವ್ಯಕ್ತಿನ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಪರಿಚಯ ಮಾಡಿಕೊಟ್ಟೆ ಅಂತ ಹೇಳಿ ನಂಗೆ ತುಂಬ ಖುಷಿ ಇದೆ ಸರ್. ಇಲ್ಲ, ನಿಮಗೂ ಕೂಡ ಧನ್ಯವಾದಗಳು. ಯಾಕೆಂದರೆ ಸಾಕಷ್ಟು ಯೂಟ್ಯೂಬರ್ಸ್ ಇರ್ತಾರೆ, ಯೂಟ್ಯೂಬರ್ಸು ಬೇರೆ ಬೇರೆ ಥರದ್ದು, ಅಂದರೆ ಕೆಲವರಿಗೆ ಪ್ರವೃತ್ತಿ, ಕೆಲವರು ಬೆಟ್ಟ ಗುಡ್ಡ ದೇವಸ್ಥಾನಗಳು ತೋರಿಸ್ತಾರೆ. ಬಟ್ ನಾನು ನಿಮ್ಮದನ್ನು ಫಾಲೋ ಮಾಡ್ತಾ ಇದ್ದೀನಿ. ಡಿಜಿಟಲ್ ಮಾಧ್ಯಮದವರು ಒಳ್ಳೊಳ್ಳೆ ತುಂಬ ಬ್ಯೂಟಿಫುಲ್ಲಾಗಿ ಮನೆಗಳು ಅಥವಾ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಹೊಸ ಇನೋವೇಟಿವ್ ಬಿಸ್ನೆಸ್ ಮಾಡ್ತಾ ಇರೋದು. ಯಾಕಂದರೆ ಒಂದು ಇದರಿಂದ ನನಗೂ ಹೆಲ್ಪ್ ಆಗುತ್ತೆ, 1-4 ಜನ ರೈತರುಗಳಿಗೆ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ. ನನಗೆ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರಯತ್ನ ನೀವು ಕೊಡೋವಂಥ ಇದು ನನಗೆ ಕೂಡ ಹೆಲ್ಪ್ ಆಗ್ಬೋದು. ಜೊತೆಗೆ ನಂತರ ಏನೋ ಶುರು ಮಾಡಬೇಕು ಅನ್ನೋರಿಗೆ ಒಂದು ಆದರ್ಶವಾಗಿರುತ್ತೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಕೂಡ. ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಕೂಡ ಅಭಿನಂದನೆಗಳು. ಹೀಗೆ ನಿಮ್ಮ ಯುವಕರ ಏನು ಅನ್ವೇಷಣೆ ಮಾಡೋದು ಅಥವಾ ಹೊಸಬ್ರನ್ನ ಹುಡುಕಿ ಪರಿಚಯ ಮಾಡಿಸೋವಂಥದ್ದು ಹೀಗೆ ಮುಂದುವರಿಲಿ. ನಿಮ್ಮ ತಂಡಕ್ಕೆ ಶುಭವಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ತೆ.